ಇಷ್ಟಕ್ಕೂ ಈ ಮಾಫಿಯಾ ಗ್ಯಾಂಗ್ನ ಟಾರ್ಗೆಟ್ ಆಡಿಯನ್ಸ್ ಯಾರು ಅಂತ ನೋಡ್ತಾ ಹೋದ್ರೆ ಕ್ಯಾನ್ಸರ್ ರೋಗಿಗಳು. ಎಸ್, ಕ್ಯಾನ್ಸರ್ ರೋಗಿಗಳ ಪಾಲಿಗೆ ನಕಲಿ ಔಷಧ ಮರಣ ಮೃದಂಗ. ನಕಲಿ ಔಷಧ ಜಾಲಕ್ಕೆ ಹಾಗಿದ್ರೆ ಈ ಕ್ಯಾನ್ಸರ್ ರೋಗಿಗಳೇ ಟಾರ್ಗೆಟ್ ಆಗಿದ್ರ? ಕ್ಯಾನ್ಸರ್ ರೋಗಿಗಳೇ ಈ ನಕಲಿ ಔಷಧ ಜಾಲಕ್ಕೆ ಬಲಿಯಾದ್ರ? ಎಷ್ಟು ಮಂದಿ ರೋಗಿಗಳ ಜೀವಕ್ಕೆ ಕುತ್ತು ತಂದಿರಬಹುದು ಈ ನಕಲಿ ಔಷಧ? ಎಷ್ಟು ಮಂದಿ ಈ ನಕಲಿ ಕ್ಯಾನ್ಸರ್ ಔಷಧ ಸೇವಿಸಿ ಬಲಿಯಾಗಿದ್ದಾರೆ? ಹಾಗಿದ್ರೆ ರೋಗಿಗಳ ಜೀವದ ಜೊತೆ ಚಲ್ಲಾಟ ಆಡಿದ್ಯಾ? ಭಾರಿ ವಂಚನೆ. ನಕಲಿ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳಿದ್ವಲ್ಲ, ಈಗ ಕ್ಯಾನ್ಸರ್ ಅಂತ ಗೊತ್ತಾಗಿದೆ. ಬೇರೆ ಬೇರೆ ಯಾವ್ಯಾವ ಕಾಯಿಲೆಗಳಿಗೆ ಸಂಬಂಧಪಟ್ಟ ಔಷಧಿಗಳಿದ್ವು ಸರ್ ಇದರಲ್ಲಿ? ನನಗೆ ಕೂಡ ಇದರಲ್ಲಿ ಮೆಡಿಕಲ್ ಫೀಲ್ಡ್ ಅಷ್ಟು ಗೊತ್ತಿಲ್ಲ ಸರ್. ಇದೆ, ನಿಮ್ಮ ಮಾಹಿತಿ ಎಲ್ಲ ಕೊಟ್ಟಿದ್ದೇನೆ. ಬಹುಶಃ ಮುಂದೆ ತನಿಖೆ ಆದಾಗ ಮಾಹಿತಿ ಬರ್ತದೆ, ಆಗ ಎಲ್ಲ ವಿಚಾರ ನಾವು ತಿಳಿಸ್ತೇವೆ. ನಮ್ಮ ಸಪ್ಲೈ ನಮ್ಮ ಸಪ್ಲೈ ಚೈನ್ ಎಂಬ ಸಿಸ್ಟಮ್ ಇದೆ ನಮ್ಮಲ್ಲಿ. ಇದರಲ್ಲಿ ಸುಮಾರು 12 ಲಕ್ಷ ಇವತ್ತು ಇದಕ್ಕೆ ಔಷಧಗಳಿದೆ. ಇದನ್ನು ಬಹುಶಃ ಈ ರೀತಿ ನಮ್ಗೆ ಕಂಡು ಏನಾದರೂ ನಕಲಿ ಅಂತ ಕಂಡು ಬಂದ ತಕ್ಷಣ ಅದನ್ನು ನಾವು ಬ್ಲಾಕ್ ಮಾಡಿದರೆ ಅದರ ಮಾಹಿತಿ ಎಲ್ಲರಿಗೂ ಕೂಡ ಹೋಗ್ತದೆ. ಮತ್ತು ಇನ್ನು ಅದಕ್ಕೆ ಬಿಲ್ಲು ಕೂಡ ಜನರೇಟ್ ಆಗುವುದಿಲ್ಲ. ಮತ್ತು ಬಿಲ್ ಅದೆಲ್ಲ ಅಂಗಡಿ ಧರ್ಮಕ್ಕೆ ಕೊಡುವುದು ಕೂಡ ಇಲ್ಲ. ಇದನ್ನು ಎಲ್ಲಿ ಹೋಗಿದೆ, ಆಸ್ಪತ್ರೆಗೆ ಹೋಗಿದೆ, ಯಾರು ಕಂಪ್ಲೀಟ್ ಡೀಟೇಲ್ ಆಗಿ ನಾವು ತಗೊಳ್ತೇವೆ. ಜನರ ಜೀವ ಕೂಡ ಹೋಗಿರ್ಬೋದಾ ಸರ್ ಇಂಥದ್ರಿಂದ? ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ ಇದರಲ್ಲಿ.